ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಹಾಸನ್ ಬ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ವ್ಲಾಗು. ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋಂಥ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ 4 ಎಗ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮತ್ತು ಅದೇ ಬಾಣಲೆಗೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಸಾಸನ್ನ ಕೂಡ ಬಳಸಿಲ್ಲ. ಹಾಗೆಯೇ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು, ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಮತ್ತು ಕ್ಯಾರೆಟು ತುರ್ಕೊಂಡಿರೋದು, ಅದನ್ನು ಎಲೆಕೋಸು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ತುರ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ. ಸೊ ಇಲ್ಲಿ ಸ್ವಲ್ಪ ತರಕಾರಿಗೆ ಬೇಯೋಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ನೀವು ಹಾಕ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರೈಸ್ ಮಾಡಿಟ್ಕೊಂಡಿದ್ದೆ ಫಸ್ಟೇ. ಹಾಗೆಯೇ ಫ್ರೈ ಮಾಡಿಟ್ಕೊಂಡ ಎಗ್ನ ಕೂಡ ಹಾಕ್ಕೊಂಡ್ರೆ ಎಗ್ ಫ್ರೈಡ್ ರೈಸು ಮನೆಯಲ್ಲೇ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಸಾಸ್ ಕೂಡ ಹಾಕಿಲ್ಲ ನಾನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ. ಬೇಗನೆ ಸಿಂಪಲ್ಲಾಗಿ ಮಾಡ್ಕೊಬೇಕು ಏನಾದರೂ ಅಂತಂದರೆ ಈ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಮಾಡ್ಕೊಬೋದು. ಒಂದ್ಸರಿ ಮಾಡ್ಕೊಂಡು ನೋಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ಹಾಗೆಯೇ ಇದನ್ನು ಸ್ವಲ್ಪ ಫ್ರೂಟ್ ಸಲಾಡ್ ಜೊತೆ ತಿಂದ್ಕೊಂಡ್ವಿ. ಇನ್ನು ನಾವು ಹೊರಟಿದ್ದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಶಾಪಿಂಗ್ ಮಾಡ್ಕೊಂಬೋಣ ಅಂತ ಇಲ್ಲೇ ಮನೆ ಹತ್ರ ಇರೋ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಬಟ್ಟೆ ತೊಗೊಬೇಕು ಅಂತಲೇ ಹೋಗಿದ್ವಿ. ಚಿಕ್ಕ ಮಕ್ಕಳದು ಇವೆಲ್ಲ. ಸೊ ಮಕ್ಕಳಿಗೆ ಬಟ್ಟೆ ತೊಗೊಳುವಾಗ ಸ್ವಲ್ಪ ಇವೆಲ್ಲ ಶೂಟ್ ಮಾಡಬೇಕು ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಪ್ರೈಸ್ ಕೂಡ ಪರವಾಗಿಲ್ಲ. ನೋಡಿ, ಇದೆಲ್ಲ ನಮ್ಮ ಮಕ್ಕಳಿಗೆ ಆಗೋ ಸೈಜು, ಅಂದರೆ 8 ವರ್ಷ 10 ವರ್ಷ ಅಷ್ಟು ಆಗೋಂಥದ್ದು. ಹಾಗೆ ಇಲ್ಲಿ ಅಡುಗೆ ಮಾಡುವಂಥ ಕುಕ್ಕರ್ಗಳು, ಹಾಗೆಯೇ ಮತ್ತು ಪ್ಯಾನ್ಗಳು, ನಾನ್ ಸ್ಟಿಕ್ಕು ತವಾಗಳು ಎಲ್ಲನೂ ಇತ್ತು. ಚೆನ್ನಾಗಿದ್ವು. ಸ್ವಲ್ಪ ಪ್ರೈಸ್ ನನಗೇನೋ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಎಲ್ಲ ಥರದ್ದು ಇದೆ. ಇನ್ನು ಬಾಟಲ್ ತೊಗೊಳ್ಳೋಣ ಅಂತ ನೋಡಿದೆ, ವಾಟ್ರ್ ಬಾಟ್ಲು. ಯಾಕೋ ಬೇಡ ಅನ್ನಿಸ್ತು. ಬೀಳ್ಸಿದ್ರೆ ಸಾಕು, ಅದು ಸ್ವಲ್ಪ ಇದಾಗಿಬಿಡುತ್ತೆ. ದಪ್ಪ ಇರಬೇಕು, ಸ್ಟೈನ್ಲೆಸ್ ಸ್ಟೀಲ್ ಆದ್ರೂ ಬಾಟ್ಲುಗಳು. ಮಕ್ಕಳು ಬೀಳಿಸಿದಾಗ ಎಲ್ಲ ಇದು ಥರ ಇದಾಗುತ್ತೆ. ಹಾಗೆಯೇ ಇನ್ನು ನಾವು ಹೋದಾಗ ವಿಶಾಲ್ ಮಾರ್ಟಿಂದ ಏನೇನು ತಂದ್ವಿ ಅಂತ ತಿಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ರೀತಿ ಬಟ್ಲು ತಾಳಿ, ಇದೊಂದು ಈ ರೀತಿ ಪ್ರತಿಯೊಂದು ಇಟ್ಟಿದ್ದಾರಲ್ಲಿ. ಇದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದ್ರ ಕಾಸ್ಟ್ ಬಂದು 19 ರೂಪೀಸ್. ತುಂಬಾ ಇಷ್ಟ ಆಯಿತು. ಆಮೇಲೆ ಇದು ಕೂಡ ಅಷ್ಟೇ, 1 ತೊಗೊಂಡ್ರೆ 1 ಫ್ರೀ ಅಂತ. ಸೊ ನಾನು ಏನು ತಂದೆ ಅಂತ ತೋರಿಸ್ತೀನಿ. ಹಾಗೆಯೇ ಇದೆಲ್ಲ ಇದೆ ಅಲ್ಲಿ ವಿಶಾಲ್ ಮಾರ್ಟಲ್ಲಿ. ಪ್ರತಿಯೊಂದು ನಾವು ಒಂದು ತರಕ್ಕೆ ಹೋದರೆ 10 ತೊಗೊಂಬರ್ಬೋದು, ಆ ರೀತಿ ಇಟ್ಟಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಜೆಟ್ ನೋಡಿಕೊಂಡು ತಗೊಂಡು ಬರಲೇಬೇಕು. ಎಲ್ಲನೂ ತೊಗೊಂಬಂದು ಇಟ್ಕೊಳಕ್ಕೂ ಆಗೋದಿಲ್ಲ. ಸೊ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ವಾಪಸ್ ಬಂದಮೇಲೆ ಇದು ಚೆಸ್ ಬೋರ್ಡು ಮಗಂದು. ಅವನು ಚೆಸ್ ಆಟ ಆಡೋಕ್ಕೆ ಬೇಕೇ ಬೇಕು ಅನ್ನೋ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದ್ವಿ. ಹಾಗೆ ಇನ್ನು ಮಗಳಿಗೆ ಟೀ ಶರ್ಟು ಡೈಲಿ ಯೂಸ್ಗೆ ಮತ್ತು ಪ್ಯಾಂಟ್ಗಳು 2 ನೈಟ್ ಪ್ಯಾಂಟ್ಗಳು. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ನೋಡಿ ನೀವು ಒಂದ್ಸರಿ ಎಲ್ಲಿ ಹತ್ರ ಇದ್ದೀರಾ ಅವರೆಲ್ಲ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು 2 ಪ್ಯಾಂಟ್ ತೊಗೊಂಡ್ವಿ. ಹಾಗೆಯೇ 2 ಪ್ಯಾಂಟು ಮತ್ತು 1 ಟೀ ಶರ್ಟು, ಮತ್ತು ಇದು ವೈಪ್ ಮಾಡೋಕ್ಕೆಲ್ಲ ಇದು ಅಷ್ಟೇ 19 ರೂಪೀಸು. ಹಾಗೆಯೇ ಮಗನಿಗೆ ಟೀ ಶರ್ಟು, ಮಗನಿಗೆ 2 ಟೀ ಶರ್ಟು 2 ಪ್ಯಾಂಟು ನೈಟ್ ಮನೆ ಹಾಕೊಳ್ಳೋದು. ಇನ್ನು ಮಗಳಿಗೂ ಅಷ್ಟೇ 2 ಜೊತೆ ಟೀ ಶರ್ಟು 2 ಪ್ಯಾಂಟು ಇಷ್ಟು ತೊಗೊಂಡ್ಬಂದ್ವಿ. ಹಾಗೆ ನಾನು ಒಂದು ತೋರಿಸಿದ್ನಲ್ಲ 19 ರೂಪೀಸು ಬೌಲು, ಟೀ ಕಡೆಯ ಕಪ್ಪು, ಅದನ್ನು ತೊಗೊಂಬಂದ್ವಿ. ಆದಷ್ಟು ನೀವು ಎಲ್ಲರೂ ವಿಶಾಲ್ ಮಾರ್ಟಿಗೆ ಹೋದರೆ ಮನೆಯಿಂದಲೇ
ತೊಗೊಂಡೋಗಿ ಬ್ಯಾಗ್ಗಳನ್ನ ಅಲ್ಲಿ ಬ್ಯಾಗಿಗೆ ಉದುರ್ಕೊಡ್ಬೇಕಾಗತ್ತೆ. ಇದು ಟೀ ಕಪ್ ತೊಗೊಂಡಿದ್ದು 19 ರುಪೀಸ್ ಓನ್ಲಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಇದು ಮಗಳಿಗೆ ಟೀ ಶರ್ಟ್. ಕಾಸ್ಟ್ ಪರವಾಗಿಲ್ಲ ಬಟ್ಟೆದು. ಹಾಗೆ ಮಗ ಬಂದ ತಕ್ಷಣ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಚೆಸ್ಸು. ಅವನಿಗೆ ತುಂಬ ಇಷ್ಟ ಚೆಸ್ ಆಡೋದಂದರೆ. ಸೊ ಇನ್ನು ಬಂದು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋವಿದ್ವು, ಎಲ್ಲ ಬಿಟ್ಬಿಟ್ಟು ಹೋಗಿದ್ವಿ. ಯಾಕೆಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇತ್ತು. ಅವರು ಬೇಗ ಆಫೀಸಿಗೆ ಹೋಗಿ ಸಂಡೇ ಆದರೂ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋದರು. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಅಲ್ಲಿಗೆ ಹೋಗಿ ಬಂದ್ಬೇಡ ಅಂತ ಶಾಪಿಂಗ್ ಮುಗಿಸ್ಕೊಂಬಂದ್ವಿ. ಶಾಪಿಂಗ್ ಮುಗಿಸ್ಕೊಂಬಂದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಎಷ್ಟೇ ಪಾತ್ರೆ ತೊಳೆದ್ರೂ ಪಾತ್ರೆ ಬೀಳ್ತಾನೇ ಇರುತ್ತೆ. ಇನ್ನು ಪಾತ್ರೆ ನಾವು ಒಂದೊಂದು ಸರಿ ಅನಿಸುತ್ತೆ, ಪಾತ್ರೆ ಅಡುಗೆ ಮಾಡೋಕೆ ಹೋಗುವಾಗ ಪಾತ್ರೆ ಇರೋಲ್ಲ, ಸಿಂಕಲ್ಲಿ ಮಾತ್ರ ಒಂದು ಲಾಟ್ ಪಾತ್ರೆಗಳು ಬಿದ್ದಿರ್ತವೆ. ಗೊತ್ತಿಲ್ಲ ಏನು ಅಂತ ಅಷ್ಟೊಂದು ಪಾತ್ರೆ ಬಿದ್ದಿರುತ್ತೆ. ಒಂದ್ಸರಿ ಬೇಜಾರು ಅನಿಸ್ಬಿಡುತ್ತೆ, ಈ ಪಾತ್ರೆ ತೊಳೆಯೋದು ಯಾರಪ್ಪ ತೊಳಿತಾರೆ ಅಂತ. ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು ಈ ಕೆಲಸಗಳನ್ನೆಲ್ಲ, ಯಾರೂ ಮಾಡ್ಕೊಡಲ್ಲ. ಈ ಕೆಲಸಗಳೆಲ್ಲ ನಾವೇ ಹಣೆಯಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದೀವಿ ಅನಿಸುತ್ತೆ. ಸೊ ಹಂಗಾಗಿ ಪ್ರತಿಯೊಂದು ಇವೆಲ್ಲ ನಾವೇ ಮಾಡಲೇಬೇಕು. ಇನ್ನು ಒಂದೊತ್ತು ಊಟ ಮಾಡಿದರೆ 3 ಹೊತ್ತಷ್ಟು ಪಾತ್ರೆ ಬೀಳ್ತವೆ. ತೊಳಿತಾನೇ ಇರಬೇಕು ಪಾತ್ರೆಗಳನ್ನೂ ಕೂಡ. ಸೊ ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಬಟ್ಟೆಗಳೆಲ್ಲ ತೊಳಿಬೇಕಿತ್ತು. ಭಾನುವಾರ ಆದ್ದರಿಂದ ಮಕ್ಕಳು ಯೂನಿಫಾರ್ಮ್ ಎಲ್ಲ ತೊಳಿಬೇಕಿತ್ತು. ಸೊ ಅವೆಲ್ಲ ತೊಳೆದು ಹಾಗೆಯೇ ಡ್ರೈಗೆ ಹಾಕಿ ಎಲ್ಲನೂ ಒಣಾಗ್ತಾಯಿದ್ದೀನಿ. ಸಂಡೇ ಆದರೂ ನೋ ರೆಸ್ಟ್ ಡೇ, ಫುಲ್ಲು ಅವತ್ತೆಲ್ಲ ಬರೀ ಕೆಲಸನೇ ಆಯಿತು. ಆಮೇಲೆ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಇನ್ನು ಸಂಡೇ ಅಂದರೆ ಇನ್ನು ಕೆಲಸ ಮಾಡಲೇಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಲೇಬೇಕು. ಯಾಕಂದರೆ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ತೊಳೆಯೋದಿರುತ್ತಲ್ಲ. ಇನ್ನು ಸಂಜೆ ಆಯಿತು, ಸಂಜೆ ಆದಮೇಲೆ ಸ್ವಲ್ಪ ಟೀ ಕುಡ್ಕೊಂಡು ಟೀ ಮಾಡಿದೆ. ಆಮೇಲೆ ಫಸ್ಟ್ ಟೈಮು ಆ ಕಪ್ಪೊಳಗೆ ಟೀ ಹಾಕ್ಕೊಂಡು ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಒಂಥರ ನನಗೆ ಇದಂತೂ ತುಂಬ ಇಷ್ಟ, ಈ ರೀತಿ ಒಂದು ಕಪ್ಗಳಲ್ಲಿ ಟೀ ಕುಡಿಯೋದು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು